Hi my dear students, welcome back to your online English class. In the previous class, I was doing activities there in the lesson cooking the khichdi. Let's continue the exercises. Last class ಅಲ್ಲಿ ನಾನು ಕೌಂಟಬಲ್ ಮತ್ತು ಅನ್ಕೌಂಟಬಲ್ಸ್ ನೌನ್ಸ್ ಬಗ್ಗೆ ಹೇಳಿದ್ದೆನಲ್ವಾ, ಅದ್ರ ಟಾಪಿಕ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ರೀಡ್ ಆ್ಯಂಡ್ ಲರ್ನ್. First point, most nouns in English are countable. We can put a number before them. ಈ ಇಂಗ್ಲಿಷ್ ಲ್ಯಾಂಗ್ವೇಜಲ್ಲಿ ಇರುವಂತಹ ಕೆಲವು ತುಂಬ ನೌನ್ಸ್ಗಳು ಏನಾಗಿರ್ತವಂತೆ, ಕೌಂಟಬಲ್ ಅಂತೆ. ಕೌಂಟಬಲ್ ಮೀನ್ಸ್ ಎಣಿಸಲಿಕ್ಕಾಗುವಂತಹ ನಾಮಪದಗಳು ಅಂತ. ಮೋಸ್ಟ್ ನೌನ್ಸ್ ಇನ್ ಇಂಗ್ಲಿಷ್ ಆರ್ ಕೌಂಟಬಲ್. ಇಂಗ್ಲಿಷ್ನಲ್ಲಿ ತುಂಬ ನಾಮಪದಗಳು ಅವೆಲ್ಲವೂ ಕೂಡ ಕೌಂಟಬಲ್, ಎಣಿಸಬಹುದಂತೆ. ಓಕೆ, ವಿ ಕ್ಯಾನ್ ಪುಟ್ ಎ ನಂಬರ್ ಬಿಫೋರ್ ದೆಮ್. ಆ ಕೌಂಟಬಲ್ ನೌನ್ಸ್ ಜೊತೆಗೆ ನಾವು ಏನು ಆ್ಯಡ್ ಮಾಡ್ತೀವಿ, ವಿ ಕ್ಯಾನ್ ಪುಟ್ ಎ ನಂಬರ್ ಬಿಫೋರ್ ದೆಮ್. ಆ ನಾಮಪದಗಳ ಹಿಂದೆ ನಾವು ನಂಬರ್ಸ್ನ ನಾವು ಬರಿಬೋದು. ಓಕೆ, ದೇ ಹ್ಯಾವ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಫಾರ್ಮ್ಸ್. ಆ ಕೌಂಟಬಲ್ ನೌನ್ಸ್ಗಳಿಗೆ ಅವಕ್ಕೆ ಸಿಂಗ್ಯುಲರ್ ಫಾರ್ಮು ಇದೆ ಮತ್ತು ಪ್ಲೂರಲ್ ಫಾರ್ಮು ಕೂಡ ಇದೆಯಂತೆ. ಫಾರ್ ಎಕ್ಸಾಂಪಲ್, 1 ಟೇಬಲ್ ಆರ್ 4 ಟೇಬಲ್ಸ್ ಅಂತ ಇದೆ. ಓಕೆ, ಇಟ್ ಕ್ಯಾನ್ ಬಿ ಕೌಂಟೆಡ್. ಎಣಿಸಲಿಕ್ಕಾಗುವಂತಹ ನಾಮಪದಗಳಿಗೆ ನಾವು ಕೌಂಟಬಲ್ ನೌನ್ಸ್ ಅಂತ ಹೇಳ್ತೀವಲ್ವಾ. ಸೊ ಆ ಕೌಂಟಬಲ್ ನೌನ್ಸ್ ಹಿಂದೆ ಬಿಫೋರ್ ದೆಮ್ ವಿ ಪುಟ್ ಎ ನಂಬರ್. 1 2 3 4 5 10 100 ಅಂತ ನಾವು ಕೌಂಟ್ ಮಾಡ್ಬೋದಂತೆ. ಓಕೆ, ನಂಬರ್ಸ್ನ ನಾವು ಬರಿಬೋದಂತೆ ಆ ಕೌಂಟಬಲ್ ನೌನ್ಸ್ನ ಹಿಂದೆ. ಓಕೆ, ಸೆಕೆಂಡ್ ಪಾಯಿಂಟ್, ಸಮ್ ನೌನ್ಸ್ ಆರ್ ಅನ್ಕೌಂಟಬಲ್. ಕೆಲವು ನೌನ್ಸ್ಗಳು, ಇಂಗ್ಲೀಷಲ್ಲಿ ಕೆಲವು ನೌನ್ಸ್ಗಳು ಅನ್ಕೌಂಟಬಲ್ ಅಂತೆ, ಎಣಿಸಲಿಕ್ಕೆ ಆಗಲ್ಲಂತೆ. ಅವಕ್ಕೆ ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಹೇಳ್ತೀವಿ. ವಿ ಕ್ಯಾನಾಟ್ ಪುಟ್ ಎ ನಂಬರ್ ಬಿಫೋರ್ ದೆಮ್. ಆ ಅನ್ಕೌಂಟಬಲ್ ನೌನ್ಸ್ ಹಿಂದೆ ನಾವು ನಂಬರ್ನ ನಾವು ಬರಿಬಾರ್ದಂತೆ. ವಿ ಕ್ಯಾನಾಟ್ ಪುಟ್ ಎ ನಂಬರ್ ಬಿಫೋರ್ ದೆಮ್. ಓಕೆ, ಅನ್ಕೌಂಟಬಲ್ ನೌನ್ಸ್ ಹಿಂದೆ ನಾವು ನಂಬರ್ಸ್ಗಳನ್ನ 1 2 3 4 ಅಂತ ನಾವು ಬರೆಯಲಿಕ್ಕೆ ಆಗಲ್ವಂತೆ. ದೇ ಹ್ಯಾವ್ ನೋ ಪ್ಲೂರಲ್ ಫಾರ್ಮ್ಸ್. ಈ ಅನ್ಕೌಂಟಬಲ್ ನೌನ್ಸ್ಗಳಿಗೆ ಪ್ಲೂರಲ್ ಫಾರ್ಮ್ಸ್ ಇರಲ್ಲಂತೆ. ಓಕೆ, ಫಾರ್ ಎಕ್ಸಾಂಪಲ್, ವಾಟರ್. ವಾಟರ್ಗೆ ಸಮ್ ವಾಟರ್ ಅಂತ ಹೇಳ್ತಾರೆ, ಆರ್ ಎ ಲಿಟಲ್ ವಾಟರ್ ಆರ್ ಮಚ್ ವಾಟರ್ ಅಂತ ಹೇಳ್ತೀವಿ. ಈಗ ಕೌಂಟಬಲ್ ನೌನ್ಸ್ಗೆ ನಾವು ನಂಬರ್ಸ್ನ ಬರಿಬೋದು ಅಂತ ಹೇಳಿದ್ವಲ್ವ, ಹಾಗಾಗಿ ಇಲ್ಲಿ 1 ಟೇಬಲ್ 2 ಟೇಬಲ್ 4 ಟೇಬಲ್ಸ್ ಅಂತ ಆಗುತ್ತೆ. ಆದರೆ ಇಲ್ಲಿ ಅನ್ಕೌಂಟಬಲ್ ನೌನ್ಸ್ಗೆ ನಾವು ಸಮ್ ಅಥವಾ ಎ ಲಿಟಲ್ ಆರ್ ಮಚ್ ಅಂತ ನಾವು ಬರಿಬೋದು. ಓಕೆ, ಅಲ್ಲಿ 1 ವಾಟರ್ 2 ವಾಟರ್ ಅಂತ ಹೇಳೋದಕ್ಕೆ ಬರಲ್ಲ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಡು ನಾಟ್ ಯೂಸ್ ಎ ಆರ್ ಆ್ಯನ್ ಬಿಫೋರ್ ಆ್ಯನ್ ಅನ್ಕೌಂಟಬಲ್ ನೌನ್ಸ್. ಅನ್ಕೌಂಟಬಲ್ ನೌನ್ಸ್ ಹಿಂದೆ ನಾವು ಎ ಮತ್ತು ಆ್ಯನ್ನ ಯೂಸ್ ಮಾಡಬಾರ್ದು ಅಂತ. ಓಕೆ, ಡು ನಾಟ್ ಯೂಸ್ ಎ ಆರ್ ಆ್ಯನ್ ಬಿಫೋರ್ ಆ್ಯನ್ ಅನ್ಕೌಂಟಬಲ್ ನೌನ್ಸ್. ಫಾರ್ ಎಕ್ಸಾಂಪಲ್, ಇಲ್ಲಿ ವಾಟರ್ ಅಂದಾಗ ಅನ್ಕೌಂಟಬಲ್ ಆಗುತ್ತಲ್ವಾ, ಇದು ಹಿಂದೆ ನಾವು ಎ ಅಥವಾ ಆ್ಯನನ್ನು ನಾವು ಯೂಸ್ ಮಾಡಬಾರ್ದು ಅಂತ. ಓಕೆ, ಡು ನಾಟ್ ಯೂಸ್ ಎ ಆರ್ ಆ್ಯನ್ ಬಿಫೋರ್ ಆ್ಯನ್ ಅನ್ಕೌಂಟಬಲ್ ನೌನ್. ಯೂಸ್ ಸಮ್ ಬಿಫೋರ್ ಆ್ಯನ್ ಅನ್ಕೌಂಟಬಲ್ ನೌನ್ಸ್. ಓಕೆ, ಅನ್ಕೌಂಟಬಲ್ ನೌನ್ಸ್ ಹಿಂದೆ ನಾವು ಸಮ್ ಅನ್ನೋ ವರ್ಡನ್ನು ನಾವು ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಸಮ್ ಲಗೇಜ್, ಸಮ್ ಪೇಪರ್, ಸಮ್ ಫರ್ನಿಚರ್ ಎಕ್ಸೆಟ್ರಾ, ಲೈಕ್ ದಟ್. ಓಕೆ, ಇವೆಲ್ಲ ಲಗೇಜ್, ಪೇಪರ್ ಮತ್ತು ಫರ್ನಿಚರ್ ಎಲ್ಲ ಅನ್ಕೌಂಟಬಲ್ ನೌನ್ಸ್ ಅಲ್ವಾ. ಬಿಫೋರ್ ದಟ್ ಅನ್ಕೌಂಟಬಲ್ ನೌನ್ಸ್ ವಿ ಯೂಸ್ ಸಮ್ ಅಂತ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ ದ ಆಕ್ಟಿವಿಟಿ. Can you put a number before each of the given nouns? If yes, then write C means countable ಅಂತ. ಕೌಂಟಬಲ್ ನೌನ್ ಆಗಿದ್ದರೆ ಅಲ್ಲಿ ಸಿ ಅಂತ ಬರೀಬೇಕು. ಇಫ್ ನಾಟ್ ದೆನ್ ರೈಟ್ UC ಮೀನ್ಸ್ ಅನ್ಕೌಂಟಬಲ್ ಅಂತ. ಓಕೆ, ಇಲ್ಲಿ ಕೊಟ್ಟಿರುವಂಥ ಪಿಕ್ಚರ್ಗಳಲ್ಲಿ ಕೌಂಟಬಲ್ ನೌನ್ ಆಗಿದ್ದರೆ ಸಿ ಅಂತ ಬರೀಬೇಕು, ಅನ್ಕೌಂಟಬಲ್ ನೌನ್ ಆಗಿದ್ದರೆ UC ಅಂತ ಬರೀಬೇಕು. ಓಕೆ, ಲೆಟ್ಸ್ ಸಿ ದ ಆಕ್ಟಿವಿಟಿ. ಓಕೆ, ಹಿಯರ್ ಯಾಗರ್ಟ್ ಅಂತ ಇದೆ. ಯಾಗರ್ಟ್ ಇದನ್ನು ನಾವು ಕೌಂಟ್ ಮಾಡೋಕ್ಕಾಗುತ್ತಾ ಯಾಗರ್ಟ್ನ? ನೋ. ಸೊ ದಿಸ್ ಈಸ್ ಅನ್ಕೌಂಟಬಲ್, UC ಅಂತ ಬರೀಬೇಕು. ನೆಕ್ಸ್ಟ್ ಚೀಸನ್ನ 1 ಚೀಸ್ 2 ಚೀಸ್ ಅಂತ ಹೇಳಕ್ಕೆ ಬರುತ್ತಾ? ಇಲ್ಲ ಅಲ್ವಾ. ಸೊ ದಿಸ್ ಈಸ್ ಆಲ್ಸೋ ಎ ಅನ್ಕೌಂಟಬಲ್ ನೌನ್ ಮೀನ್ಸ್ UC ಮೀನ್ಸ್ ಅನ್ಕೌಂಟಬಲ್ ಅಂತ. ನೆಕ್ಸ್ಟ್ ಸೂಪ್ನ ನಾವು ಕೌಂಟ್ ಮಾಡೋಕ್ಕಾಗುತ್ತಾ? No, it cannot be counted. It is a
ಅನ್ಕೌಂಟಬಲ್ ನೌನ್. ನೆಕ್ಸ್ಟ್ ಎಗ್ನ ನಾವು ಕೌಂಟ್ ಮಾಡ್ಬೋದಾ? ಎಸ್, ವಿ ಕ್ಯಾನ್ ಬಿ ಕೌಂಟೆಡ್. ಸೊ ವಿ ರೈಟ್ ಸಿ. ನೆಕ್ಸ್ಟ್ ಕ್ರೀಮ್ನ ನಾವು ಕೌಂಟ್ ಮಾಡೋಕ್ಕಾಗುತ್ತಾ? ನೋ, ಇಟ್ ಈಸ್ ಆಲ್ಸೋ ಎ ಅನ್ಕೌಂಟಬಲ್ ನೌನ್. ನೆಕ್ಸ್ಟ್ ಜಾರ್ ಹಾಗಾದರೆ ಜಾರ್ ಕೌಂಟ್ ಮಾಡೋಕ್ಕಾಗುತ್ತಾ? ಎಸ್, ಕೌಂಟ್ ಮಾಡೋಕ್ಕಾಗುತ್ತೆ. ಸೊ ಇಟ್ ಈಸ್ ಎ ಕೌಂಟಬಲ್ ನೌನ್. ನೆಕ್ಸ್ಟ್ ಟೂತ್ಪೇಸ್ಟ್ನ ಕೌಂಟ್ ಮಾಡೋಕ್ಕಾಗುತ್ತಾ? ಕ್ರೀಮ್ನ ಕೌಂಟ್ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೊ ಇಟ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಫಾರ್ ಅನ್ಕೌಂಟಬಲ್ ನೌನ್. ನೆಕ್ಸ್ಟ್ ಲೀಫ್, ಇಲ್ಲಿ ಒನ್ ಲೀಫ್ ಕೊಟ್ಟಿರೋದ್ರಿಂದ ವಿ ಕ್ಯಾನ್ ಬಿ ಕೌಂಟೆಡ್. ಸೊ ಇಟ್ ಈಸ್ ಎ ಕೌಂಟಬಲ್ ನೌನ್. ನೆಕ್ಸ್ಟ್ ಪಿಕಲ್ನ ನಾವು ಕೌಂಟ್ ಮಾಡೋಕ್ಕಾಗುತ್ತಾ? ನೋ, ಇಟ್ ಕೆನಾಟ್ ಬಿ ಕೌಂಟೆಡ್. ಇಟ್ ಈಸ್ ಎಕ್ಸಾಂಪಲ್ ಫಾರ್ ಅನ್ಕೌಂಟಬಲ್ ನೌನ್. ನೆಕ್ಸ್ಟ್ ಮಿಲ್ಕ್ನ ನಾವು ಕೌಂಟ್ ಮಾಡೋಕ್ಕಾಗುತ್ತಾ? ನೋ, ಇಟ್ ಈಸ್ ಆಲ್ಸೋ ಎ ಅನ್ಕೌಂಟಬಲ್ ನೌನ್. ನೆಕ್ಸ್ಟ್ ಹನಿ ಇದನ್ನು ಕೂಡ ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಆಲ್ಸೋ ಎ ಆ್ಯನ್ ಅನ್ಕೌಂಟಬಲ್ ನೌನ್. ನೆಕ್ಸ್ಟ್ ಕಾಫಿನ ನಾವು 1 ಕಾಫಿ 2 ಕಾಫಿ 3 ಕಾಫಿ ಅಂತ ಹೇಳಕ್ಕೆ ಬರುತ್ತಾ? ನೋ, ಇಟ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಫಾರ್ ಅನ್ಕೌಂಟಬಲ್ ನೌನ್. ಓಕೆ. ನೆಕ್ಸ್ಟ್ ಫೋರ್ತ್ ಮೇನ್, ಅಂಡರ್ಲೈನ್ ದ 2 nouns ಇನ್ ಈಚ್ ಸೆಂಟೆನ್ಸ್, ಕಂಪ್ಲೀಟ್ ದ ಟೇಬಲ್. ಇಲ್ಲಿ ಕೊಟ್ಟಿರೋಂತಹ ಸೆಂಟೆನ್ಸ್ಗಳಲ್ಲಿ 2 nounsಗಳಿದ್ದಾವೆ, ಅದನ್ನು ಏನು ಮಾಡಬೇಕು? ಅಂಡರ್ಲೈನ್ ಮಾಡಬೇಕು. ಓಕೆ, ಅಂಡರ್ಲೈನ್ ಮಾಡಿ ಗುರ್ತಿಸಿ, ಅದಾದಮೇಲೆ ಇಲ್ಲಿ ಕೌಂಟಬಲ್ ನೌನ್ ಯಾವುದು ಅದರಲ್ಲಿ ಮತ್ತು ಅನ್ಕೌಂಟಬಲ್ ನೌನ್ ಯಾವುದು ಅಂತ ಸಪ್ರೇಟ್ ಮಾಡಬೇಕು. ಓಕೆ, ಫಸ್ಟ್ ಸೆಂಟೆನ್ಸ್, ಕೀಪ್ ದ ಮನಿ ಇನ್ ದ ಪಾಕೆಟ್. ಹಿಯರ್ ವಿಚ್ ಆರ್ ದ 2 nouns? ನೌನ್ಸ್ ಮೀನ್ಸ್ ನಾಮಪದಗಳು ಅಲ್ವಾ? ನೇಮ್ ಆಫ್ ಎ ಪರ್ಸನ್, ಅನಿಮಲ್ಸ್, ಪ್ಲೇಸ್, ಥಿಂಗ್ಸ್, ಬರ್ಡ್ಸ್, ಅವೆಲ್ಲ ನೇಮ್ಸ್ ಅಲ್ವಾ? ಸೊ ಕೀಪ್ ದ ಮನಿ ಇನ್ ದ ಪಾಕೆಟ್. ವಿಚ್ ಆರ್ ದ ನೌನ್ಸ್ ಹಿಯರ್? ಮನಿ. ಓಕೆ, ಮನಿ ಆ್ಯಂಡ್ ಪಾಕೆಟ್ ಆರ್ ನೌನ್ಸ್. ಹಾಗಾದರೆ ಇದರಲ್ಲಿ ಕೌಂಟಬಲ್ ನೌನ್ ಯಾವುದು ಅಥವಾ ಅನ್ಕೌಂಟಬಲ್ ನೌನ್ ಯಾವುದು? ಸೊ ಮನಿ ಈಸ್ ಆ್ಯನ್ ಅನ್ಕೌಂಟಬಲ್ ನೌನ್. ಮನಿ ಅನ್ನೋದು ಅನ್ಕೌಂಟಬಲ್ ನೌನ್ ಆಗುತ್ತೆ. ಓಕೆ, ಯಾಕೆ ಮನಿ ನಾವು ಕೌಂಟ್ ಮಾಡ್ತೀವಿ ಅಂತ ನಿಮಗೆ ಡೌಟ್ ಬರ್ಬೋದು ಅಲ್ವಾ? ಆದರೆ ಈ ಮನಿನ ತುಂಬ ದುಡ್ಡನ್ನು ಕೌಂಟ್ ಮಾಡೋಕ್ಕೆ ಶಾರ್ಟ್ ಪೀರಿಯಡಲ್ಲಿ ಶಾರ್ಟ್ ಟೈಮಲ್ಲಿ ಆಗುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಮನಿ ಈಸ್ ಅನ್ಕೌಂಟಬಲ್ ನೌನ್. ನೆಕ್ಸ್ಟ್ ಪಾಕೆಟ್ ಅನ್ನೋದು ಕೌಂಟಬಲ್ ಆರ್ ಅನ್ಕೌಂಟಬಲ್? ಇಟ್ ಕ್ಯಾನ್ ಬಿ ಕೌಂಟೆಡ್. ಸೊ ಇಟ್ ಈಸ್ ಎಕ್ಸಾಂಪಲ್ ಫಾರ್ ಕೌಂಟಬಲ್ ನೌನ್. ನೆಕ್ಸ್ಟ್, ಮೈ ಬ್ಯಾಂಗಲ್ ಈಸ್ ಮೇಡ್ ಆಫ್ ಗೋಲ್ಡ್ ಅಂತ ಇದೆ. Which are the 2 nouns here? Bangle and gold. Okay, here which is the countable noun? Bangle. Bangle is the countable noun. Okay, bangles, ಬಳೆಗಳನ್ನ ನಾವು ಕೌಂಟ್ ಮಾಡ್ಬೋದು ಅಲ್ವಾ? ನೆಕ್ಸ್ಟ್ ಗೋಲ್ಡ್ ಇನ್ನೊಂದು ನೌನ್ ಇದೆ ಅಲ್ವಾ? ಇದು ಅನ್ಕೌಂಟಬಲ್ ನೌನ್ ಆಗುತ್ತೆ. ಓಕೆ, ಅನ್ಕೌಂಟಬಲ್ ನೌನ್, ಗೋಲ್ಡ್ ಅನ್ನೋದು ಅನ್ಕೌಂಟಬಲ್ ನೌನ್ಸ್ ಆಗುತ್ತೆ. ಗೋಲ್ಡ್ನ ನಾವು 1 ಗೋಲ್ಡ್ 2 ಗೋಲ್ಡ್ ಅಂತ ಹೇಳಲ್ಲ, ಅದನ್ನು ಗ್ರಾಮ್ಸಲ್ಲಿ, ಓಕೆ, KGsಲ್ಲಿ ನಾವು ಮೆಷರ್ ಮಾಡ್ತೀವಲ್ವಾ? ಸೊ ಗೋಲ್ಡ್ ಈಸ್ ಆ್ಯನ್ ಅನ್ಕೌಂಟಬಲ್ ನೌನ್. ನೆಕ್ಸ್ಟ್, ಡ್ರಾಪ್ ಸಮ್ ಐಸ್ ಇನ್ ಮೈ ಗ್ಲಾಸ್ ಅಂತ ಇದೆ. ಸೊ ವಿಚ್ ಆರ್ ದ 2 nouns? ಐಸ್ ಆ್ಯಂಡ್ ಗ್ಲಾಸ್ ಆರ್ 2 nouns. ಸೊ ಐಸ್ ಅನ್ನೋದು ಈಗ ಕೌಂಟಬಲ್ ನೌನಾ ಅಥವಾ ಅನ್ಕೌಂಟಬಲ್ ನೌನಾ? ಐಸ್ ಅನ್ನೋದು it cannot be counted. So it is examples for uncountable noun. Okay, next, glass ನಾವು ಕೌಂಟ್ ಮಾಡ್ಬೋದು ಹೌದಲ್ವಾ? 1 glass 2 glass ಅಂತ. ಸೊ it is a countable noun. Next, the sand got into my eye ಅಂತ ಇದೆ. Okay, which are the 2 nouns here? ಸ್ಯಾಂಡ್, ಮರಳು, ಸ್ಯಾಂಡ್, ಇಟ್ ಈಸ್ ಆಲ್ಸೋ ಎ ನೇಮ್ ಆಫ್ ಎ ಥಿಂಗ್. ಇದೊಂದು ನೌನ್ ಆಗುತ್ತೆ. ನೆಕ್ಸ್ಟ್, ಐ. ಓಕೆ, ದೀಸ್ ಆರ್ 2 nouns. ಓಕೆ, ಸ್ಯಾಂಡ್ ಅನ್ನೋದು ಈಗ ಕೌಂಟಬಲ್ ನೌನಾ ಅನ್ಕೌಂಟಬಲ್ ನೌನಾ? ಸ್ಯಾಂಡ್, ಇಟ್ ಈಸ್ ಆ್ಯನ್ ಅನ್ಕೌಂಟಬಲ್ ನೌನ್. ಆ ಮರಳನ್ನ ನಾವು ಕೌಂಟ್ ಮಾಡೋಕ್ಕಾಗುತ್ತಾ? ಒಂದು ಚಿಕ್ಕ ಚಿಕ್ಕ ಕಣ ಇರುತ್ತಲ್ವ, ಅದು ಕೌಂಟ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್
uncountable noun. Next, I it can be counted, so it is a countable noun. Put the soap in the container ಅಂತ ಇದೆ. Okay, here soap and container are the two nouns. ಹಾಗಾದ್ರೆ ಸೋಪ್ ಅನ್ನೋದು ಕೌಂಟಬಲ್ ನೌನಾ ಅನ್ಕೌಂಟಬಲ್ ನೌನಾ? ಸೋಪ್ ಅನ್ನೋದು ಕೌಂಟಬಲ್ ನೌನ್ ಆಗುತ್ತೆ, ಅನ್ಕೌಂಟಬಲ್ ನೌನ್ ಆಗುತ್ತೆ, ಸಾರಿ. ಓಕೆ, ಹೆಂಗೆ ನಿಮಗೆ ಡೌಟ್ ಬರ್ಬೋದು, ನಾವು ಸೋಪ್ನ ಕೌಂಟ್ ಮಾಡ್ಬೋದಲ್ವಾ ಅಂತ. ಆದರೆ ಇದನ್ನು ನಾವು ನೀರಲ್ಲಿ ಕರಗಿಸಿದಾಗ ಲಿಕ್ವಿಡ್ ಆಗುತ್ತೆ, ಆವಾಗ ನಾವು ಕೌಂಟ್ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಸೊ ಸೋಪ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಅನ್ಕೌಂಟಬಲ್ ನೌನ್. ಕಂಟೈನರ್ ಮೀನ್ಸ್ ಪಾತ್ರೆ ಅಲ್ವಾ. ಸೊ ಕಂಟೈನರ್ಸ್ ನಾವು ಕೌಂಟ್ ಮಾಡ್ಬೋದು ಈಸಿಯಾಗಿ. ಸೊ ಇಟ್ ಈಸ್ ಎ ಕೌಂಟಬಲ್ ನೌನ್. ಓಕೆ, ನೆಕ್ಸ್ಟ್ ಮೂವ್ ಟು ದ ಅದರ್ ಆಕ್ಟಿವಿಟಿ. ಯೂಸ್ ಎ ಆರ್ ಆ್ಯನ್ ಬಿಫೋರ್ ಎ ಕೌಂಟಬಲ್ ನೌನ್. ಏನು ಕೌಂಟಬಲ್ ನೌನ್ಸ್ ಇದ್ದಾಗ ನಾವು ಏನ ಯೂಸ್ ಮಾಡಬೇಕು? ಎ ಅಥವಾ ಆ್ಯನನ್ನು ಬರಿಬೇಕು. ಯೂಸ್ ಸಮ್ ಬಿಫೋರ್ ಆ್ಯನ್ ಅನ್ಕೌಂಟಬಲ್ ನೌನ್. ಅನ್ಕೌಂಟಬಲ್ ನೌನ್ಸ್ ಇದ್ದಾಗ ಏನು ಸಮ್ನ ನಾವು ಇಲ್ಲಿ ಬರಿಬೇಕು. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಫಸ್ಟ್ ಒನ್, ದೇರ್ ಈಸ್ ಡ್ಯಾಶ್ ಸೂಟ್ ಕೇಸ್ ಅಂಡರ್ ದ ಸೀಟ್ ಅಂತ ಇದೆ. ಓಕೆ, ಹಿಯರ್ ನಾನು ನೌನ್ಸ್ ಅಂದಾಗ ಇದನ್ನು ಸೂಟ್ ಕೇಸ್ ಅಂತ ತಗೊಂಡಾಗ ಇಟ್ ಕ್ಯಾನ್ ಬಿ ಕೌಂಟೆಡ್. ಸೂಟ್ ಕೇಸ್ನ 1 ಸೂಟ್ ಕೇಸ್ 2 ಸೂಟ್ ಕೇಸ್ ಅಂತ ಕೌಂಟ್ ಮಾಡ್ಬೋದು. ಸೊ ಇಲ್ಲಿ ಎಸ್ ಇರೋದ್ರಿಂದ ಕಾನ್ಸನೆಂಟ್ ಸೌಂಡ್ ಬರೋದ್ರಿಂದ ನಾವಿಲ್ಲಿ ಎನ ಬರಿತೀವಿ. ಓಕೆ, ದೇರ್ ಈಸ್ ಎ ಸೂಟ್ ಕೇಸ್ ಅಂಡರ್ ದಿ ಸೀಟ್ ಅಂತ. ನೆಕ್ಸ್ಟ್ ಸೆಕೆಂಡ್ ಒನ್, ಐ ಲಾಸ್ಟ್ ಡ್ಯಾಶ್ ಲಗೇಜ್ ಎಟ್ ದಿ ಏರ್ಪೋರ್ಟ್ ಅಂತ ಇದೆ. ಈಗ ಲಗೇಜ್ ಅನ್ನೋದನ್ನ ನಾವು ನೌನ್ ಅಂತ ಕನ್ಸಿಡರ್ ಮಾಡಿದಾಗ ಬಿಫೋರ್ ದಟ್ ವಿ ರೈಟ್ ಎ ಆರ್ ಆ್ಯನ್ ಆರ್ ಸಮ್. ಕೌಂಟಬಲ್ ನೌನ್ ಆಗಿದೆ ಎ ಅಥವಾ ಆ್ಯನ್ ಬರಿಬೇಕಾಗುತ್ತೆ. ಅನ್ಕೌಂಟಬಲ್ ನೌನ್ ಆಗಿದೆ ಸಮ್ ಅಂತ ಬರಿಬೇಕಾಗುತ್ತೆ. ಸೊ ಲಗೇಜ್ ಅಂದಾಗ ಇದು ಕೌಂಟಬಲ್ ನೌನ್ ಅಥವಾ ಅನ್ಕೌಂಟಬಲ್ ನೌನ? ಲಗೇಜ್ ಅಂದಾಗ ಇಟ್ ಕ್ಯಾನ್ ನಾಟ್ ಬಿ ಕೌಂಟೆಡ್, ಸೊ ಅನ್ಕೌಂಟಬಲ್ ನೌನ್ ಆಗುತ್ತಲ್ವಾ. ಸೊ ವಿ ರೈಟ್ ಸಮ್. ಓಕೆ, ನೆಕ್ಸ್ಟ್, ದೇರ್ ವಾಸ್ ನಾಟ್ ಡ್ಯಾಶ್ ನ್ಯೂಸ್ ಪೇಪರ್ ಅವೈಲಬಲ್ ಇನ್ ದ ಮಾರ್ಕೆಟ್ ಟುಡೇ ಅಂತ ಇದೆ. ನ್ಯೂಸ್ ಪೇಪರ್ ಅಂತ ಇದೆ. ಓಕೆ, ನ್ಯೂಸ್ ಪೇಪರ್ ಅಂದಾಗ ಇಟ್ ಕ್ಯಾನ್ ಬಿ ಕೌಂಟೆಡ್, ಸೊ ವಿ ರೈಟ್ ಎ. ದೇರ್ ವಾಸ್ ನಾಟ್ ಎ ನ್ಯೂಸ್ ಪೇಪರ್ ಅವೈಲಬಲ್ ಇನ್ ದ ಮಾರ್ಕೆಟ್ ಟುಡೇ. ನೆಕ್ಸ್ಟ್, ಗಿವ್ ಆಲ್ ದಿ ಚಿಲ್ಡ್ರನ್ ಡ್ಯಾಶ್ ಪೇಪರ್ ಟು ಡ್ರಾ ಅಂತ ಇದೆ. ಓಕೆ, ಗಿವ್ ಆಲ್ ದಿ ಚಿಲ್ಡ್ರನ್ ಸಮ್ ಪೇಪರ್ ಟು ಡ್ರಾ ಅಂತ ಇದೆ. ಓಕೆ, ಸಮ್ ಪೇಪರ್ ಟು ಡ್ರಾ. ನೆಕ್ಸ್ಟ್, ವಿ ಬಾಟ್ ಡ್ಯಾಶ್ ಫರ್ನಿಚರ್ ಆ್ಯಂಡ್ ಡ್ಯಾಶ್ ಅಲ್ಮರಾ ಫಾರ್ ಆರ್ ನ್ಯೂ ಹೌಸ್ ಅಂತಿದೆ. ಫರ್ನಿಚರ್ ಅಂದಾಗ ಇಟ್ ಕ್ಯಾನ್ ನಾಟ್ ಬಿ ಕೌಂಟೆಡ್, ಸೊ ವಿ ಬಾಟ್ ಸಮ್ ಫರ್ನಿಚರ್ ಆ್ಯಂಡ್ ಅಲ್ಮರಾ ಅಂದಾಗ ಕೌಂಟ್ ಮಾಡ್ಬೋದು ಅದನ್ನ. ಸೊ ಆ್ಯನ್ ಯಾಕೆ ಇಲ್ಲಿ ಬರ್ದೆ ಅಂದರೆ ಇಲ್ಲಿ ಎ ಇಟ್ ಗಿವ್ಸ್ ಓವೆಲ್ ಸೌಂಡ್ ಕೊಡ್ತಿದಲ್ವಾ, ಹಾಗಾಗಿ ಬಿಫೋರ್ ದಟ್ ವಿ ರೈಟ್ ಆ್ಯನ್. ನೆಕ್ಸ್ಟ್, ಹಿಯರ್ ರೈಟ್ 3 sentences ಯೂಸಿಂಗ್ ಅನ್ಕೌಂಟಬಲ್ ನೌನ್ಸ್. ಏನು ಮಾಡಬೇಕು? ಅನ್ಕೌಂಟಬಲ್ ನೌನ್ಸ್ನ ಕೆಲವು ವರ್ಡ್ಸ್ಗಳನ್ನ ತಗೊಂಡು ಏನು ಮಾಡಬೇಕು, ಅದರಿಂದ 3 sentencesನ ನೀವು ಬರಿಬೇಕಾಗುತ್ತೆ. ಓಕೆ, ದಿಸ್ ಈಸ್ ಯುವರ್ HW. ನೆಕ್ಸ್ಟ್, ಓಕೆ, ಈ ಲೆಸನ್ದು ಆ್ಯಕ್ಟಿವಿಟೀಸ್ ಎಲ್ಲ ಮುಗೀತು ಅಲ್ವಾ. ಸೊ ನಾವು ಐ ಗಿವ್ ಎ ನೋಟ್ಸ್ ಫಾರ್ ದಿಸ್ ಲೆಸನ್. ಈ ಲೆಸನ್ಗೆ ನಾನು ಕ್ಲಾಸ್ ವರ್ಕ್ನ ಕೊಡ್ತೀನಿ. ಸೊ ಫಸ್ಟ್ ಮೈನ್ ಕುಕಿಂಗ್ ದ ಕಿಚಡಿ. ಫಸ್ಟ್ ಮೈನ್ ವರ್ಡ್ಸ್ ಮೀನಿಂಗ್. ಫಸ್ಟ್ ಒನ್, courtiers. Courtiers means companion of king at court. Second one, puzzled. Puzzled means confused. Next, third one, starving. Starving means suffer from lack of food. Fourth one, penny. Penny means for a small amount. Next, fifth one, dress. Dress means attire. Sixth one, highest degree. Highest degree means extreme temperature anta. Okay, this is your first main. Move to second main. Answer the
following. First one, what was happening in the court of King Akbar? Answer is King Akbar and his courtiers were discussing important issues at the court. Once again I will repeat. King Akbar and his courtiers were discussing important issues at the court. Second question, what did Akbar ask Birbal? Answer is Akbar asked Birbal whether a man would do anything for a few coins. Akbar asked Birbal whether a man would do anything for a few coins. Third question, what answer did Birbal give? Answer is Birbal immediately replied that a man would even risk his life for a few coins. Once again I will repeat. Birbal immediately replied that a man would even risk his life for a few coins. Fourth question, whom did Birbal bring to the court? Answer is Birbal brought a poor Brahmin to the court. Birbal brought a poor Brahmin to the court. Fifth question, why did the Brahmin agree to stand in the pond with freezing cold water? Answer is the Brahmin agreed to stand in the pond with freezing cold water because he was badly in need of money. The Brahmin agreed to stand in the pond with freezing cold water because he was badly in need of money. Next, sixth one, why did Akbar refuse to reward the Brahmin? Answer is Akbar thought that the Brahmin got the warmth from the faraway light and felt cheated, so he refused to reward the Brahmin. Akbar thought that the Brahmin got the warmth from the faraway light and felt cheated, so he refused to reward the Brahmin. Next, seventh one, how did Akbar realize his mistake? Answer is when Akbar saw Birbal cooking khichdi in a pot hung 2 meters away from the fire, he realized his mistake. When Akbar saw Birbal cooking khichdi in a pot hung 2 meters away from the fire, he realized his mistake. Next, third main, who said these words to whom? First one, yes, your majesty, a man can do anything for money. Who is your majesty here? Who said these words? Okay, answer is Akbar is your majesty. Birbal said these words to Akbar. Second one, those lights were very far from me. Who said these words to whom? Answer is the Brahmin said these words to King Akbar. Third one, how will the khichdi get cooked with the fire so far away? Answer is King Akbar asked this question to Birbal. Next, fourth main, underline the countable nouns and circle the uncountable nouns given below. Okay, chairs it can be counted, so underline madidi. Butter it cannot be counted, so it is also an examples for uncountable noun. Rice idu kuda uncountable noun. Ball countable noun. Table countable noun. Oil uncountable noun. Plates countable noun. Water uncountable noun. Spoons countable nouns. Lamps countable nouns. Rain uncountable nouns. Air uncountable nouns. Snow uncountable nouns. Axes countable nouns. Beans countable nouns. Jar countable nouns. Soup uncountable nouns. Okay children, this is your CW. You have to write in your classwork notebook, write neatly. Okay, today's homework, ಆನ್ಸರ್ ದಿ ಫಾಲೋಯಿಂಗ್ ಇದೆಯಲ್ಲ, ಇದನ್ನು ನೀವು ಒನ್ ಟೈಮು HWಗೆ ಕಾಪಿ ಮಾಡಿ. 1 to 7 ಕ್ವೆಶನ್ಸ್ ಇದಾವಲ್ವ, ಇದನ್ನು ನೀವು ನಿಮ್ಮ HWಗೆ ಕಾಪಿ ಮಾಡಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.